ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ಶುಕ್ರವಾರ ಆಚರಿಸಬೇಕು? ಆಗಸ್ಟ್ 1ನೆಯ ತಾರೀಖ ಅಥವಾ ಆಗಸ್ಟ್ 8ನೆಯ ತಾರೀಖ? ಅಕಸ್ಮಾತ್ ವರಮಹಾಲಕ್ಷ್ಮಿ ವ್ರತವನ್ನು ಆ ದಿನ ಆಚರಿಸಲು ಸಾಧ್ಯವಾಗದಿದ್ದರೆ ಶ್ರಾವಣದಲ್ಲಿ ಯಾವ ಶುಕ್ರವಾರ ಆಚರಿಸಬೇಕು? ಯಾವ ತಪ್ಪುಗಳನ್ನು ಮಾಡುತ್ತಾ ವರಮಹಾಲಕ್ಷ್ಮಿ ದೇವಿಯನ್ನು ಮನೆಯಲ್ಲಿ ಕೂರಿಸಬಾರದು? ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು? ಪೂಜೆಗೆ ವಿಶೇಷವಾದ ಶುಭ ಮುಹೂರ್ತಗಳು ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಶ್ರಾವಣ ಮಾಸವು ಜುಲೈ 25ನೇ ತಾರೀಕಿಗೆ ಆರಂಭವಾಗಿ ಆಗಸ್ಟ್ 22ನೇ ತಾರೀಕಿನವರೆಗೂ ಇರುತ್ತದೆ. ಮಹಾಲಕ್ಷ್ಮಿ ದೇವಿಗೆ ಅತ್ಯಂತ ಪ್ರಿಯವಾದ ಮಾಸ ಶ್ರಾವಣ ಮಾಸವಾಗಿದೆ. ಈ ಶ್ರಾವಣ ಮಾಸದಲ್ಲಿ 5 ಶುಕ್ರವಾರಗಳು ಈ ಬಾರಿ ಬಂದಿರುವುದು ತುಂಬ ವಿಶೇಷ. ಮಾಸ ಆರಂಭವಾಗುವ ದಿನವೇ ಶುಕ್ರವಾರ, ಅಂದರೆ ಜುಲೈ 25ನೇ ತಾರೀಕು ಮೊದಲ ಶುಕ್ರವಾರ, ಆಗಸ್ಟ್ 1ನೆಯ ತಾರೀಕು 2ನೆಯ ಶುಕ್ರವಾರ, ಆಗಸ್ಟ್ 8ನೆಯ ತಾರೀಕು 3ನೆಯ ಶುಕ್ರವಾರ, ಆಗಸ್ಟ್ 15ನೆಯ ತಾರೀಕು 4ನೆಯ ಶುಕ್ರವಾರ, ಆಗಸ್ಟ್ 22ನೆಯ ತಾರೀಕು ಕೊನೆಯ ಹಾಗೂ 5ನೆಯ ಶುಕ್ರವಾರ ಬರುತ್ತೆ. ಒಟ್ಟು 5 ಶುಕ್ರವಾರಗಳು ಈ ಮಾಸದಲ್ಲಿ ಬರುತ್ತವೆ. ಇನ್ನು ವರಮಹಾಲಕ್ಷ್ಮಿ ವ್ರತವನ್ನು ಯಾವ ಶುಕ್ರವಾರಗಳಂದು ಆಚರಿಸಬೇಕು? ಶಾಸ್ತ್ರದ ಪ್ರಕಾರ ಹಾಗೂ ಕೌಮುದಿ ಎಂಬ ಗ್ರಂಥದಲ್ಲಿ ವರಮಹಾಲಕ್ಷ್ಮಿ ವ್ರತದ ನಿಯಮಗಳು ಹಾಗೂ ಆಚರಿಸುವ ದಿನವನ್ನು ಬಹಳ ವಿಶೇಷವಾಗಿ ವಿವರಿಸಲಾಗಿದೆ. ಭವಿಷ್ಯ ಪುರಾಣದಲ್ಲಿ ಪೌರ್ಣಮಿ ತಿಥಿಯ ಜೊತೆ ಕೂಡಿ ಬರುವಂತಹ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕೆಂದು ತಿಳಿಸುತ್ತೆ. ಕೌಮುದಿ ಗ್ರಂಥದಲ್ಲಿಯೂ ಕೂಡ ಪೌರ್ಣಮಿಯು ಶುಕ್ರವಾರದ ದಿನ ಕೂಡಿ ಬಂದರೆ ಆ ದಿನವೇ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು. ಆದ್ದರಿಂದ ಆಗಸ್ಟ್ 8ನೆಯ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನು ಪ್ರತಿಯೊಬ್ಬರೂ ಆಚರಿಸಬೇಕು. ಆಗಸ್ಟ್ 8ನೆಯ ತಾರೀಕು ಶುಕ್ರವಾರ ಚತುರ್ದಶಿ ತಿಥಿಯಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಅನೇಕ ಯೋಗಗಳೊಂದಿಗೆ ಈ ವರಮಹಾಲಕ್ಷ್ಮಿ ವ್ರತ ಕೂಡಿ ಬಂದಿದೆ. ಅಕಸ್ಮಾತ್ ಈ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಲು ಆಗದಿದ್ದರೆ ಶ್ರವಣ ಮಾಸದ ಇನ್ನುಳಿದ ಯಾವುದೇ ಶುಕ್ರವಾರಗಳಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು. ಆದರೆ 5ನೆಯ ಅಥವಾ ಕೊನೆಯ ಶುಕ್ರವಾರ ಒಂದನ್ನು ಬಿಟ್ಟು ಉಳಿದ ಯಾವುದೇ ಶುಕ್ರವಾರಗಳಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು. ಇನ್ನು ಆಗಸ್ಟ್ 8ನೆಯ ತಾರೀಕು ವರಮಹಾಲಕ್ಷ್ಮಿ ದೇವಿಗೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳುವುದಾದರೆ, ಮೊದಲನೇದಾಗಿ ಕರ್ಕಲಗ್ನ ಬೆಳಗ್ಗೆ 5:30ರಿಂದ ಬೆಳಗ್ಗೆ 6:40ರವರೆಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು. ಎರಡನೇದಾಗಿ ತುಲಾ ಲಗ್ನ ಬೆಳಗ್ಗೆ 11 ಗಂಟೆಗೆ 2 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷಗಳವರೆಗೆ ಇರುತ್ತದೆ. ಅತ್ಯಂತ ಶುಭ ಮುಹೂರ್ತ ಇದಾಗಿದ್ದು ಈ ಸಮಯದಲ್ಲೂ ಕೂಡ ವರಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನು ಮಾಡಿಕೊಳ್ಳಬಹುದು. ಇನ್ನು ಮಧ್ಯಾಹ್ನ ಧನುರ್ ಲಗ್ನದಲ್ಲಿ 3:40ರಿಂದ ಸಂಜೆ 6ರ ತನಕ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು. ರಾತ್ರಿ 7:30ರಿಂದ 9 ಗಂಟೆಯ ತನಕ ಕುಂಭಲಗ್ನ ಇರುತ್ತೆ. ಈ ಕುಂಭಲಗ್ನದಲ್ಲೂ ಕೂಡ ವರಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನು ಮಾಡಿಕೊಳ್ಳಬಹುದು. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು ಅಂತ ತಿಳಿಯೋದಾದರೆ, ಅತಿ ಮುಖ್ಯವಾಗಿ ಮೊದಲನೇದಾಗಿ ಬಿಳಿ ಬಣ್ಣದ ಸೀರೆಯನ್ನು ದೇವಿಗೆ ಉಡಿಸಬಹುದು. ಈ ಬಣ್ಣವನ್ನು ಹೊರತುಪಡಿಸಿ ಕೆಂಪು ಬಣ್ಣದ ಸೀರೆ, ಪಿಂಕ್ ಬಣ್ಣದ ಸೀರೆ ಅಂದರೆ ಕಮಲದ ಹೂವಿನ ಬಣ್ಣದ ಸೀರೆ ಆಗಿರಬಹುದು, ಕಿತ್ತಳೆ ಬಣ್ಣ, ಹಸಿರು ಬಣ್ಣ, ಹಳದಿ ಬಣ್ಣ ಸೀರೆ, ಕೆನೆ ಬಣ್ಣ ಅಂದರೆ ಆಫ್ ವೈಟ್ ಬಣ್ಣ, ಇದನ್ನು ಕೂಡ ವಿಶೇಷವಾಗಿ ದೇವಿಗೆ ಉಡಿಸಬಹುದು. ಲಕ್ಷ್ಮೀ ದೇವಿಯ ಅಲಂಕಾರಕ್ಕಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನು ಹೆಚ್ಚಾಗಿ ಬಳಸಬೇಡಿ. ಕಿರಿಕಿರಿಯಿಂದ ಹಬ್ಬದ ತಯಾರಿಯನ್ನು ಮಾಡಿಕೊಳ್ಳಬೇಡಿ. ಮನಸ್ತಾಪಗಳಿಂದ ವ್ರತವನ್ನು ಆಚರಿಸಬೇಡಿ. ಮನೆ ಮನಸ್ಸುಗಳು ಒಂದಾಗುವಂತೆ, ಲಕ್ಷ್ಮೀ ದೇವಿ ಸಂತಸಗೊಳ್ಳುವಂತೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಯೂಸ್ಫುಲ್ ಇನ್ಫಾರ್ಮೇಷನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.